ಸವ್ಯಸಾಚಿ ಸುದ್ದಿಜಾಲ ವಾರ್ತೆಗಳಿಗೆ ಸ್ವಾಗತ. ಮಂಡ್ಯ ಗಾಂಧಿ ಭವನದಲ್ಲಿ ಕರ್ನಾಟಕ ಸಂವಿಧಾನ ಸೇನೆ ವತಿಯಿಂದ ದಿನಾಂಕ 8/2/2026 ಸಂವಿಧಾನ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಕಾಶ್ ಸ್ವಾಮೀಜಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎಸ್.ಸಿ. ಗಂಗಾಧರ್ ಸ್ವಾಮಿ, ಕರ್ನಾಟಕ ಸೇನೆ ರಾಜ್ಯಾಧ್ಯಕ್ಷರಾದ ಎಚ್.ಎನ್. ನರಸಿಂಹಮೂರ್ತಿ, ಮಂಡ್ಯ ಮೂಡ ಅಧ್ಯಕ್ಷರಾದ ಬಿ.ಪಿ. ಪ್ರಕಾಶ್, ಎಂ.ವಿ. ಕೃಷ್ಣ ಹಾಗೂ ಇನ್ನಿತರ ಮುಖಂಡರುಗಳು ಉಪಸ್ಥಿತರಿದ್ದರು. ಭಾರತದ 76ನೇ ಸಂವಿಧಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು ಮತ್ತು ಅವಕಾಶಗಳ ಸಮಾನತೆಯನ್ನು ಮರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಸುಮಾರು 25 ವರ್ಷಗಳ ಹಿಂದಿನಿಂದಲೂ ಕೂಡ ಸಂವಿಧಾನ ದಿನಾಚರಣೆ ಅಂತ ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. 25 ವರ್ಷಗಳ ಹಿಂದೆ ನಾನು ಅವಾಗ ವಿದ್ಯಾರ್ಥಿ, ಬಹುಜನ ವಿದ್ಯಾರ್ಥಿ ಸಂಘ ಅನ್ನೋ ಹೆಸರಿನಲ್ಲಿ ಇಡೀ ನಾಡಿನಾದ್ಯಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ವಿ. ಇದೇ ಹೆಸರಿನಲ್ಲಿ ಸಂವಿಧಾನ ದಿನಾಚರಣೆ ಅನ್ನೋ ಕಾರ್ಯಕ್ರಮದ ಹೆಸರಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಕಳೆದ 3 ವರ್ಷಗಳಿಂದ ಕರ್ನಾಟಕ ಸಂವಿಧಾನ ಸೇನೆ ಹೆಸರಿನಲ್ಲಿ, ಯಾಕೆಂತಂದರೆ ಅದು 2015ರಲ್ಲಿ ಆ ಚಳವಳಿ ಸ್ವಲ್ಪ ಹಿನ್ನಡೆ ಆದ್ದರಿಂದ ನಾವು ಆ ಚಳವಳಿ ಫುಲೆ ಅಂಬೇಡ್ಕರ್ ಚಳವಳಿಯ ಭಾಗವಾಗಿ ನಾವು ಬಂದಿದ್ದರಿಂದ ಅದು ಹಿನ್ನಡೆಯಾಗಿ ಬಿಡಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದು ಸಂಘಟನೆಯನ್ನು ಮಾಡಿಕೊಂಡು ಈ ಒಂದು ಸಂವಿಧಾನ ದಿನಾಚರಣೆಯನ್ನು ನಾವು ಕರ್ನಾಟಕ ಸಂವಿಧಾನ ಸೇನೆ ಹೆಸರಿನಲ್ಲಿ ಕಟ್ಟಿಕೊಂಡು ಪ್ರತಿ ವರ್ಷ ಜನವರಿ 26 ಸಂವಿಧಾನ ಜಾರಿಯಾದ ದಿನವನ್ನು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಮಂಡ್ಯದ ಗಾಂಧಿ ಭವನದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಸಂವಿಧಾನ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ವಿ. ಈ ನಮ್ಮ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸ್ವಾಮೀಜಿಗಳು, ಶೋಷಿತರ ಆಶಾಕಿರಣ, ಶೋಷಿತರ ಗಟ್ಟಿ ಧ್ವನಿ ನಮ್ಮ ಜ್ಞಾನಪದ ಸ್ವಾಮೀಜಿಯವರು ವೇದಿಕೆಯಲ್ಲಿದ್ದಾರೆ. ಹಾಗೂ ಶೋಷಿತರ ದಿಟ್ಟ ಹೋರಾಟಗಾರರು ಅಧಿಕಾರದಲ್ಲಿ ಇದ್ದುಕೊಂಡು ಕೂಡ ಒಬ್ಬ ಅಧಿಕಾರಿಯಾಗಿ ಇದ್ದುಕೊಂಡು ಕೂಡ ಫುಲೆ ಅಂಬೇಡ್ಕರ್ ಚಳವಳಿಯನ್ನು ಮತ್ತೆ ಸಂವಿಧಾನವನ್ನು, ಸಮ ಸಮಾಜವನ್ನು ಏನಾದರೂ ತೊಂದರೆ ಆಗುತ್ತೆ ಅಂತಂದರೆ ಅಲ್ಲಿ ವಾಯ್ಸ್ ಮಾಡ್ತಕ್ಕಂಥವರು ನಮ್ಮೆಲ್ಲರ ಆಶಾಕಿರಣ ಮಾನ್ಯ ಚಂದ್ರಶೇಖರವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೂ ನಮ್ಮೆಲ್ಲರ ಹಿರಿಯ ಹೋರಾಟಗಾರರು, ನಾನು ಬಹುಜನ ವಿದ್ಯಾರ್ಥಿ ಸಂಘದಲ್ಲಿದ್ದಾಗ ಬಹುಜನ್ ಮೂವ್ಮೆಂಟ್ನ ಉತ್ತುಂಗದಲ್ಲಿದ್ದಂತಹ ಕಾಲದಲ್ಲಿ ಇಡೀ ರಾಜ್ಯವನ್ನು ಮುನ್ನಡೆಸಿದ ಚಳುವಳಿಯನ್ನು ಮುನ್ನಡೆಸತಕ್ಕಂತಹ ಮಾನ್ಯ ಗೋಪಾಲ್ ಸಾಹೇಬರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ.
ಹಾಗೂ ನಮ್ಮ ಜೊತೆಗೆ ದ್ರಾವಿಡ ಕನ್ನಡ ಚಳವಳಿಯ ನಾಡಿನ ಹೆಸರಾಂತ ನಾಯಕರಾದಂತಹ ನಮ್ಮ ಸಹೋದರರು ಸ್ನೇಹಿತರಾದಂತಹ ಅಭಿಮಾನಿಗಳು ನಡೆದಿದ್ದಾರೆ. ನಮ್ಮ ಮಂಡ್ಯ ಜಿಲ್ಲೆಯ ಕಳೆದ 50 ವರ್ಷದಲ್ಲಿ ಮಾತಾಡಬಾರ್ದು, ಕಳೆದ 50 ವರ್ಷದಲ್ಲಿ